ಸುರಭಿ ಮೇಡಮ್, ಒಂದು ಪ್ರಶ್ನೆ ನಂದೇನಂದ್ರೆ, ಶ್ರೀರಾಮ ಮಂದಿರ ಹೋರಾಟಕ್ಕಾಗಿ ಜನಸಾಮಾನ್ಯರು ಹೋರಾಟ ಮಾಡಿದ್ರು. ಬಟ್ ಈಗ ಶ್ರೀರಾಮ ಮಂದಿರ ಗಣ್ಯರಿಗ ಮೇಲ್ವರ್ಗದವರಿಗೆ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಅಲ್ಲ, ಈ ಪ್ರಶ್ನೆನ ಆಗ್ಲೇ ಅವರು ಉತ್ತರ ಕೊಟ್ಟಿದ್ದಾರೆ. ಏನು ಅಂದ್ರೆ, ಯಾವುದೇ ಆದಂತಹ VIP ದರ್ಶನಕ್ಕೆ ಒಂದು ದುಡ್ಡು ಕೊಟ್ಟು ಸ್ಮಾರಕ ನಿರ್ಮಾಣ ಅದನ್ನು ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಪ್ರತಿಯೊಬ್ಬರಿಗೂ ಆಹ್ವಾನ ಇದೆ ಮತ್ತು ದೃಷ್ಟಿಯಿಂದ ಸ್ವಲ್ಪ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಇವರು ಒಂದು ಪ್ರಶ್ನೆನ ಕೇಳಿದ್ದಾರೆ, ನಮಗೆ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಅಂತ. ನಾವು ಎಲ್ರಿಗೂ ಸರಿಯಾಗಿ ಹೊಡೆದಿದ್ದನ್ನ ನಾವು ದಾಖಲೆಯಲ್ಲಿ ಬರೀಲಿಲ್ಲ ಅಷ್ಟೇ. ಯಾಕೆ ಅಂದ್ರೆ, ನಾವು ಹೊಡೆದಿದ್ದು ಎದಕ್ಕೆ ಅಂದ್ರೆ, ನಾವು ಹೋಗಿ ಅವ್ರ ಮೇಲೆ ಅನವಶ್ಯಕ ನಿರಾಧಾರವಾಗಿ ಆಕ್ರಮಣ ಮಾಡಲಿಲ್ಲ. ನಮ್ಮನ್ನು ಹೊಡೆದವ್ರನ್ನ ನಾವೆಲ್ಲರೂ ಹೊಡೆದಿದ್ದೀವಿ. ಹೊಡೆದವ್ರಿಗೆ ಹೊಡಿಬೇಕು ಅಂತ ಇದೆ, ಶಟಂ ಪ್ರತಿ ಶಾಠ್ಯಂ ಅಂತಾನೆ ಇದೆ. ನಾವು ಹೊಡೆದವ್ರಿಗೆ ಹೊಡಿಬೇಕು, ಅದು ಧರ್ಮದ ಹಿನ್ನೆಲೆಯಲ್ಲಿ ಹೊಡಿಬೇಕು ಅಂತ ಅಲ್ಲ. ಯಾವ ಧರ್ಮದಲ್ಲೂ ಕೂಡ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಹಾಕಸ್ ಅಂದ್ರೆ ಪ್ರತಿಯೊಬ್ಬರು ಯಾರಿಗೂ ದುಃಖ ಇರಬಾರ್ದು, ಯಾರಿಗೆ ಹೊಟ್ಟೆಗೆ ಅನ್ನ ಇಲ್ಲದೆ ಇರಬಾರ್ದು, ಎಲ್ಲರೂ ಸುಖಿಗಳಾಗಿರ್ಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು, ಪ್ರಾಣಿ ಪಕ್ಷಿ ಆ ತರ ಆಲೋಚನೆ ಮಾಡಿದಂತ ಒಂದು ತತ್ವ. ಒಂದು ಮಾತನ್ನ ಸೇರ್ಸಕ್ ಇಷ್ಟಪಡ್ತೀನಿ. ಈಗ ನಾವು ಬರೀ ಹೊಡೆಸ್ಕೊಂಡವರು ಅನ್ನೋದು ಪಾರ್ಷಿಯಲ್ ಟ್ರೂತ್. ನಾವು ವಾಪಸ್ ನಮ್ಮ ವೀರ ನರನಾರಿಯರು ಸದಾ ಹೋರಾಡಿದ್ದಾರೆ, ಅದು ದಾಖಲೆಗಳೂ ಇವೆ, ಎಲ್ಲವೂ ಇದೆ. ಆದರೆ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸಲ್ಲಿ ಬಂದಿಲ್ಲ ಅದು. ಯಾಕೆಂದರೆ ಅದು ಗೊತ್ತಾದರೆ ನಮ್ಮ ಬೆನ್ಮೂಳೆ ನೆಟ್ಟಗಾಗತ್ತೆ, ಕಣ್ಣಲ್ಲಿ ಹೊಳಪು ಬರುತ್ತೆ, ಸ್ವಾಭಿಮಾನ ಬರುತ್ತೆ, ಆ ಕ್ಷಾತ್ರ ಬುಗಿಲೆದ್ದು ಬರುತ್ತೆ. ನಾವು ಡಿಫೀಟೆಸ್ಟ್ ಫೀಲಿಂಗ್ ಬರಬೇಕು ಅಂತ ಹೇಳಿಯೇ ಬರೀ ಪರಕೇರಿಂದ ಹೊಡೆಸ್ಕೊಂಡ್ವಿ ಅಂತ ಹೇಳಿ ತೋರಿಸಿ ಮಾಡ್ತಾರೆ. ನಮ್ಮ ದೇವಾನು ದೇವತೆಗಳು ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಶಸ್ತ್ರ ಇರುತ್ತೆ, ಏನದು? ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ. ದುಷ್ಟರ ಜೊತೆಗೆ ಟೇಬಲ್ ಮೀಟಿಂಗ್ ಮಾಡ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡುವಂಥ ಯಾವ ಶಾಸ್ತ್ರವೂ ಹೇಳಲ್ಲ. ಅದು ಈ ಸ್ವಾರ್ಥ ಹಿತಾಸಕ್ತಿ ಇರೋ ಪಾರ್ಟಿಗಳು ಹೇಳೋದು. ಬಾಂಬ್ ಇಟ್ಕೊಂಡು ಅವ್ರು ಬರ್ತಾ ಇದ್ದಾರೆ, ಅವ್ರ ಜೊತೆ ಏನು ಮೀಟಿಂಗ್ ಮಾಡೋದಾ? ನಮ್ಮಲ್ಲಿ ರಾಜ ಮಹಾರಾಜರು ಬಿಡಿ, ಕುದುರೆಗಳು ಸಮೇತ ಹೋರಾಡಿದೆ. ಚೇತಕ್ ಕುದುರೆ, ರಾಣಾ ಪ್ರತಾಪ್ ಸಿಂಹನ. ಪರಕೀಯರ ವಾಮಪಂಥೀಯರ ಪ್ರಭಾವಗಳು ಎಷ್ಟಾಗಿದೆ ಅಂದ್ರೆ, ನಾವು ರೇಡಿಯೋ ಕೇಳಿದ್ರು, ಅವ್ರು ಹಿರಿಯರು ಬಂದು ರೇಡಿಯೋ ಹೇಳಿದ್ರು, ಸೀತಾದೇವಿ ಹೇಳ್ತಾಳೆ, ಗಂಡ ಎಲ್ಲಿ ಇರ್ತಾನೆ, ಹೆಂಡತಿಯಲ್ಲಿ ಇರಬೇಕಾದದ್ದು ಪತ್ನಿಯ ಧರ್ಮ, ಪತಿಯೇ ಪರದೈವ ಅಂತ, ನಾನು ಅಲ್ಲೇ ಬರ್ತೀನಿ ಅಂತ ಹೇಳ್ತಾಳೆ. ಯತ್ರ ರಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನಿಮಗೆ, ಅಧ್ಯಯನದ ಕೊರತೆ, ಜ್ಞಾನದ ಕೊರತೆ. ಯಾರೂ ಅಧ್ಯಯನ ಮಾಡ್ತಾ ಇಲ್ಲ, ಜ್ಞಾನವನ್ನು ಮಾಡಿಕೊಳ್ತಾ ಇಲ್ಲ. ಮುಂದೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ವಿಶೇಷವಾದ ಸುಂದರ ಪ್ರಸಂಗ ಬರ್ತದೆ. ಏನು ಗೊತ್ತಾ? ಅವತ್ತೇನಾದರೂ ಸೀತೆ 14 ವರ್ಷ ಕಾಡಿಗೆ ಹೋಗೋದು ಮಿಸ್ ಮಾಡ್ಕೊಂಡಿದ್ರೆ, ಮುಂದೆ ಒಂದು ಹೀಗೆ ಪುರಾಣದ ನಮ್ಮ ಮನುಷ್ಯರು ತಿಳಿದುಕೊಳ್ಳುವ ಮಟ್ಟಿನಲ್ಲಿ ಒಂದು ವಿಷಯ ಏನಂತಂದರೆ, ಅವಳು ಪ್ರೆಗ್ನೆಂಟ್ ಆಗಿದ್ದಾಗ ಮತ್ತೆ ನನ್ನ ಕಾಡಿಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾಳಂತೆ. ಅವತ್ತು ನಾನೇನಾದರೂ ಕಾಡಿಗೆ ಬರ್ತಿದ್ರೆ, ಆ ಸೌಂದರ್ಯ ನೋಡದೇ ಇದ್ದರೆ ಈ ಅಪೇಕ್ಷೆ ನನಗೆ ಬರ್ತಿರ್ಲಿಲ್ಲ ಅಂತನ್ನೋ ಮಾತನ್ನು ಅವಳು ವಿಶೇಷವಾಗಿ ಹೇಳ್ತಾ ಇದ್ದಾಳೆ. ಅಂದರೆ ಅವಳು ಇಷ್ಟಪಟ್ಟು ಹೋಗಿರ್ತಕ್ಕಂಥದ್ದು, ಪತಿಯೇ ಪರದೈವ, ಅವಳಲ್ಲಿ ಆದರ್ಶಗಳನ್ನು ನೋಡಬೇಕು. ಇವತ್ತಿನ ಗಂಡ ಹೆಂಡರಿಯೆಲ್ಲರೂ ಕೂಡ ರಾಮ ಸೀತೆಯರ ಆದರ್ಶವನ್ನು ನಾವು ಕೊಂಡ್ಕೊಳ್ಬೇಕು. ಮತ್ತು ಕೈಕೇಯಿ, ವಿಶೇಷವಾಗಿ ಕಾಡಿ ಕಳಿಸಿದ ಕೈಕೇಯಿಯ ಇವತ್ತವರೆಗೂ ಅಯೋಧ್ಯೆಯಲ್ಲಿ ನೀವು ಹೋದರೆ ನೋಡಿ, ಮತ್ತು ಎಲ್ಲ ಕಡೆಯಲ್ಲೂ ನೀವು ತೋರಿಸ್ತಾರೆ, ಕನಕ ಭವನ ಅಂತಿದೆ. ಅದು ಅತ್ಯಂತ ಇಡೀ ಅಯೋಧ್ಯೆಯಲ್ಲಿ ಅವತ್ತಿನ ದಿನದಲ್ಲಿ ಇರತಕ್ಕಂತಹ ಅತಿ ಶ್ರೀಮಂತವಾದ ಸೌಂದರ್ಯವುಳ್ಳತಕ್ಕಂತಹ ಅತಿ ವಿಜೃಂಭಿತವಾದ ಒಂದು ಕನಕ ಮಹಲ್ ಅಂತ, ಆ ಕನಕ ಭವನ ಅಂತ. ಆ ಕನಕ ಭವನವನ್ನು ಯಾರು ಕಾಡಿಗೆ ಕಳಿಸಿದ್ಲು ಕೈಕೇಯಿ, ಅವಳೇ ಸೀತೆಗೆ ಕೊಟ್ಟಿರ್ತಾಳೆ. ಅಂದರೆ ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗಿದ್ದು, ಪತಿ ಪತ್ನಿಯರಲ್ಲಿ ಅನ್ಯೋನ್ಯತೆಯನ್ನು ಕಾಣೋದಕ್ಕೆ ಆದರ್ಶವನ್ನು ಅರ್ಥ ಮಾಡ್ಕೊಳ್ಬೇಕೇ ಹೊರತು ವಾಮಪಂಥೀಯರ ವಿಚಾರದಿಂದ ರಾಮನನ್ನ ಕಾಡಿಗೆ ಅಟ್ಟಿದ ಅಂತ ಯಾವುದಕ್ಕೊಂದಕ್ಕೊಂದು ಸಂಬಂಧವೇ ಇಲ್ಲ. ಅವಳು ಇಷ್ಟಪಟ್ಟು ಹೋಗಿದ್ದು, ಗಂಡನ ಜೊತೆ ಇರೋದಕ್ಕಾಗಿ ಹೋಗಿದ್ದು. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಣ. 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ನಾನು ಮೊದಲೇ ಹೇಳಿದೆ, 30,000 ಕೋಟಿ ವೆಚ್ಚದಲ್ಲಿ 200 ಅಭಿವೃದ್ಧಿ ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇದೆ. ಸೊ ಹಾಗಿರುವಾಗ 22ನೇ ತಾರೀಕು ಎಲ್ರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇರುತ್ತೆ. ಒಂದೊಂದು ಲೋಕಸಭಾ ಕ್ಷೇತ್ರದಿಂದ 5,000 ಜನಗಳಿಗೆ. ಮತ್ತು ನೀವು ಕೂಡ ಮುಂದಿನ ದಿನಮಾನಗಳಲ್ಲಿ, ನಾಡಿದ್ದಾಗತ್ತೋ ಅಥವಾ ಅದರ ಮುಂದಿನ ದಿನಮಾನಗಳಲ್ಲಿ ಹೋಗ್ಬೋದು. ನಾವಂತೂ ನೇರ ಪ್ರಸಾರದಲ್ಲಿ ನಿಮಗೆ ಅದನ್ನು ನೀಡ್ತಾನೆ ಇರ್ತೀವಿ.